ಕನ್ನಡಕ್ಕಾಗಿ ಹೋರಾಡಿದ ಅಪ್ರತಿಮ ಧ್ವನಿ ಕಾಸರಗೋಡಿನ ಕನ್ನಡದ ಕಾವಲುಗಾರ ನಾಡೋಜ ಕಯ್ಯಾರ ಕಿನ್ನಣ್ಣ ರೈ ಅವರ ಜನ್ಮದಿನದ ಸವಿನೆನಪು. 1915 ಜೂನ್ 8ರಂದು ಕಾಸರಗೋಡು ಜಿಲ್ಲೆಯ ಪೆರಡಾಳದಲ್ಲಿ ಜನಿಸಿದ ಕಯ್ಯಾರ ಕಿನ್ನಣ್ಣ ರೈ ಅವರು ಕನ್ನಡ ಸಾಹಿತ್ಯ, ಶಿಕ್ಷಣ ಮತ್ತು ಕನ್ನಡ ಹೋರಾಟದ ಕ್ಷೇತ್ರಗಳಲ್ಲಿ ಅಳಿಸಲಾಗದ ಗುರುತು ಮೂಡಿಸಿದ ಮಹನೀಯರು. ಕಿನ್ನಣ್ಣ ಎಂದರೆ ತುಳು ಭಾಷೆಯಲ್ಲಿ ಕಿರಿಯವನು ಎಂಬ ಅರ್ಥ ಹಾಗೂ ಕಯ್ಯಾರ ಎಂಬುದು ಅವರ ತಾಯಿಯ ಮನೆತನದ ಹೆಸರನ್ನು ತಮ್ಮ ಹೆಸರಿನೊಂದಿಗೆ ಸೇರಿಸಿಕೊಂಡಿದ್ದರು. ನನ್ನ ಆತ್ಮ ಇರೋದು ಕಾಸರಗೋಡಿನಲ್ಲಿ, ಕಾಸರಗೋಡಿನ ಆತ್ಮ ಕರ್ನಾಟಕದ ಪರಮಾತ್ಮನನ್ನ ಸೇರೋ ಹಾಗೆ ಮಾಡಿ ಎಂಬ ಅವರ ಮಾತುಗಳು ಕನ್ನಡದ ಮೇಲಿನ ಅಪಾರ ಪ್ರೀತಿಗೆ ಸಾಕ್ಷಿಯಾಗಿವೆ. ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ ಕವನ, ಕಥೆ, ನಾಟಕ ಹಾಗೂ ಮಕ್ಕಳ ಸಾಹಿತ್ಯ ಸೇರಿದಂತೆ ಅಪಾರ ಸಾಹಿತ್ಯವನ್ನು ರಚಿಸಿದ ಅವರು ಸಾವಿರಾರು ಲೇಖನಗಳ ಮೂಲಕ ಸಮಾಜವನ್ನು ಜಾಗೃತಗೊಳಿಸಿದರು. ರಾಷ್ಟ್ರಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳಿಗೆ ಭಾಜನರಾದ ಕಯ್ಯಾರ ಕಿನ್ನಣ್ಣ ರೈ ಅವರು ಕನ್ನಡ ನಾಡು, ನುಡಿ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಜೀವನವನ್ನೇ ಸಮರ್ಪಿಸಿದ ಮಹಾನ್ ಚೇತನ ಕಯ್ಯಾರ ಕಿನ್ನಣ್ಣ ರೈ.